ಕಡಬ ತಾಲೂಕು ಕಚೇರಿಯಲ್ಲಿ ವ್ಯಾಪಕ ಅವ್ಯವಹಾರ ನಡೆಯುತ್ತಿದೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಎಚ್ಚರಿಕೆಯನ್ನ ನೀಡಿದರು. ಅವರು ನೆಟ್ಟಣ ಸಿಪಿಸಿಆರ್ಐಗೆ ಭೇಟಿ ನೀಡಿ ಬಳಿಕ ಕಡಬ ತಹಶೀಲ್ದಾರ್ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಧಿಕಾರಿಗಳು ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಿ ಜನರ ವಿಶ್ವಾಸ ಗಳಿಸಬೇಕು ಎಂದರು. ತಾಲೂಕು ಕಚೇರಿಯಲ್ಲಿ ಅಕ್ರಮ ಕಡತ, ಫ್ಲಾಟಿಂಗ್ ಮುಂತಾದ ಕಂದಾಯ ಇಲಾಖಾ ಕಡತಗಳನ್ನು ಮಂಜೂರು ಮಾಡುವಲ್ಲಿ ಕಾನೂನು ಬಾಹಿರ ಕೃತ್ಯ ಅಥವಾ ಭ್ರಷ್ಟಾಚಾರ ನಡೆಸಿದ್ದು ಕಂಡುಬಂದಲ್ಲಿ ಆ ಬಗ್ಗೆ ಸಂಪೂರ್ಣ ತನಿಖೆಯನ್ನ ನಡೆಸಲಾಗುವುದು. ಈಗಾಗಲೇ ಕೇಸ್ ವರ್ಕರ್ಗಳನ್ನು ಕರೆಸಿ ಅವರಿಗೆ ವಹಿಸಿರುವ ಕೆಲಸಗಳ ಕಡತಗಳನ್ನು ಪರಿಶೀಲಿಸಿದಾಗ ಅಕ್ರಮಗಳು ನಡೆದಿರುವುದು ಕಂಡುಬಂದಿದೆ. ಆದ್ದರಿಂದ ಇವರಿಗೆಲ್ಲ ಎಚ್ಚರಿಕೆಯನ್ನ ನೀಡಿ ಬಿಡಲಾಗುವುದೆಂದು ಭಾವಿಸುವುದು ಬೇಡ. ಇವರ ವಿರುದ್ಧ ಅಮಲಾರ್ಗ ತನಿಖೆ ನಡೆಸಲಾಗುವುದೆಂದು ಹೇಳಿದರು. ಕಡಬ ತಾಲೂಕಿನೊಳಗಡೆ ಏನು ಅಕ್ರಮ ಸಕ್ರಮ ಫೈಲ್ ಆಗಿರ್ಬೋದು, ಪ್ಲಾಟಿಂಗಿಗೆ ರಿಲೇಟೆಡ್ ಆಗಿರುವಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆಯ ಕೆಲವೊಂದು ಏನು ವ್ಯವಸ್ಥೆಗಳಲ್ಲಿ ಭಾಳಷ್ಟು ವ್ಯಾಪಕವಾದಂತಹ ಅವ್ಯವಹಾರ ಆಗ್ತಾಯಿದೆ ಅನ್ನುವಂಥ ವಿಷಯಗಳಲ್ಲಿ ನಾನು ಅದನ್ನು ವ್ಯಾಪಕವಾಗಿ ಒಂದು ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಡಿಸೈಡೆಡ್. ನಾನೀಗ ಒಂದು 5 ನಿಮಿಷದಲ್ಲೇ ಒಬ್ಬೊಬ್ಬರು ಕೇಸ್ ವರ್ಕರ್ಸ್ಗಳ ಫೈಲ್ಸ್ಗಳನ್ನು, ಅದರಲ್ಲಿ ಬಾಕಿ ಇರುವ ಕಡತಗಳನ್ನು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ನೋಡಿದಾಗ ಭಾಳಷ್ಟು ವಿಷಯಗಳು ಅದು ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲಿ ಅಧಿಕಾರಿಗಳ ಸಮಸ್ಯೆ ಆಗಿರ್ಬೋದು ಮತ್ತು ಅಧಿಕಾರಿಗಳಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಎರಡನ್ನೂ ಕೂಡ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅದರೊಳಗಡೆ ನಾನು ಈಗ ಮೊನ್ನೆ AC ಅವ್ರಿಗೂ ಕೂಡ ತನಿಖೆ ಮಾಡಿ ಇದರೊಳಗಡೆ ಒಂದು ರಿಪೋರ್ಟ್ ಕಳಿಸಿ ಅಂತ ಹೇಳಿದ್ದೀನಿ. ಅದರೊಳಗಡೆ ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ ಆ್ಯಕ್ಷನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಅಮೂಲಾಗ್ರವಾದಂಥ ಕೆಲವೊಂದು ಮೀಡಿಯಾ ರಿಪೋರ್ಟ್ಗಳ ಮೇಲೆ ನಾವು ಇದನ್ನು ಮಾಡೋದಕ್ಕಾಗಲ್ಲ. ಅದನ್ನು ಸಮರ್ಪಕವಾದಂಥ ತನಿಖೆಯನ್ನು ಮಾಡಿಕೊಂಡೇ ನಾವು ಅದರೊಳಗಡೆ ಕ್ರಮ ವಹಿಸಬೇಕಾಗಿರುತ್ತೆ. ಅವ್ರಿಗೊಂದು ಫಾರ್ಮ್ಯಾಟನ್ನು ನಾನು ನಮ್ಮ ADC ಅವ್ರಿಗೂ ಕೂಡ ನಾವು ಮಾತಾಡಿಕೊಂಡು ಒಂದು ಫಾರ್ಮ್ಯಾಟ್ ಕಡಬ ತಾಲೂಕೊಳಗಡೆ ಯಾವ ಅಕ್ರಮ ಸಕ್ರಮ ಫೈಲ್ ಆಗಿರ್ಬೋದು, ಪ್ಲಾಟಿಂಗಿಗೆ ಕೊಟ್ಟಿರೋದಾಗಿರ್ಬೋದು, RRT ಕರೆಕ್ಷನ್ಸ್ಗೆ ಇದರೊಳಗಡೆ ಆಗಿರ್ಬೋದು, ಎಲ್ಲ ಫೈಲ್ಸ್ಗಳು ಯಾವ್ಯಾವ ತಿಂಗಳುಗಳಿಂದ ಬಾಕಿ ಇದೆ ಅನ್ನುವಂಥದ್ದನ್ನು ನಾವು ಅದನ್ನು ಲಿಸ್ಟ್ ಮಾಡಿಕೊಂಡು ಯಾವ್ಯಾವ ಫೈಲ್ಸ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ, ಯಾವ್ಯಾವ ಫೈಲ್ಸ್ಗಳನ್ನು ಯಾವ ಕಾರಣಗಳಿಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾನೊಂದು ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಅದನ್ನು ಡಿಸೈಡ್ ಮಾಡಿದ್ದೀನಿ. ಈ ಪಾಯಿಂಟಲ್ಲಿ ಆದಷ್ಟು ಬೇಗ ಇದರೊಳಗಡೆ ಮಾಡಿ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅಥವಾ ಬೇರೆ ಇಲ್ಲಿಗಲ್ ಗ್ರಾಟಿಫಿಕೇಷನ್ಗೆ ಮಾಡಿದ್ದು ಏನಾದರೂ ಕಂಡು ಬಂದರೆ ಡೆಫಿನೆಟ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ಳಾಗುತ್ತೆ. ಈ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕರಪ್ಟ್ ಪ್ರಾಕ್ಟೀಸಸ್ಗಳಿಗೆ ಯಾವುದೇ ರೀತಿಯಾದಂಥ ಅಲೋ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೇ ನೇರವಾಗಿ ಜನಗಳಿಗೇ ಇದರೊಳಗಡೆ ಮಾಡೋ ಹಾಗೆ ಕೆಲಸ ಮಾಡಬೇಕು. ಹಾಗಾಗಿ ವಿಸಿಬಲ್ ಇರಬೇಕು. ಅಧಿಕಾರಿಗಳ ಮತ್ತು ಜನಗಳ ನಡುವೆ ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲಬಾರ್ದು ಅನ್ನೋದನ್ನು ಭಾಳ ರೀತಿ ಒಳಗಡೆ ನಾವು ಅದನ್ನು ಸಾರಿ ಇದರೊಳಗಡೆ ಹೇಳಿರುವಂಥದ್ದಿದೆ. ಅಂಥ ಪಾಯಿಂಟ್ ಒಳಗೆ ಅಧಿಕಾರಿಗಳು ಯಾವಾಗಲೂ ಜನಗಳ ಜೊತೆಗೆ ನೇರವಾಗಿ ಸಂಪರ್ಕ ಇಟ್ಕೊಳ್ಳೋದ್ರ ಜೊತೆಗೆ ಕೆಲಸ ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಎಲ್ಲ ಬರೀ ಇದಷ್ಟೇ ಇದರೊಳಗಡೆ ಅಲ್ಲ, ಜಿಲ್ಲೆಯಲ್ಲಿ ನನ್ನ ಕಚೇರಿಯಿಂದ ಹಿಡಿದು ಪ್ರತಿಯೊಬ್ಬ ಕಚೇರಿಗಳಲ್ಲೂ ಕೂಡ ನಾವೀಗ ಆಲ್ರೆಡಿ ಡೈರೆಕ್ಷನ್ಸನ್ನು ಅದೇ ರೀತಿ ಕೊಡ್ತೀವಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಬರುತ್ತೆ ಆ ಕಂಪ್ಲೇಂಟ್ಗಳನ್ನು ಭಾಳ ಸೀರಿಯಸ್ ಆಗಂತೂ ನಾವು ಅದನ್ನು ನೋಡ್ತೀವಿ. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.